ಒಂದೇ ವೇದಿಕೆಯಲ್ಲಿ ಮಾಜಿ ಸಿಎಂಗಳ ಸಮಾಗಮ, ಒಂದೇ ಹಾರಕ್ಕೆ ಕೊರಳೊಡ್ಡಿದ ಎಚ್ಡಿಕೆ ಬಿಎಸ್ವೈ, 6 ವರ್ಷಗಳ ಬಳಿಕ ಮಾಜಿ ಮಿತ್ರರ ಸಂಗಮ. ಲೋಕಸಭಾ ಉಪಚುನಾವಣೆಗೆ ರಂಗೇರಿದ ಪ್ರಚಾರ, ಮಂಡ್ಯದಲ್ಲಿ ಕಣ್ಣೀರ್ ನಡುವೆ ರಮ್ಯಾ ಕ್ಯಾಂಪೇನ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮತಪೇಟೆ. ಪಾಕ್ನಿಂದ ಮತ್ತೆ ಕದನ ವಿರಾಮ ಉಲ್ಲಂಘನೆ, 3 ದಿನದಲ್ಲಿ 5 ಬಾರಿ ದಾಳಿ, ಭಾರತ ರಾಯಭಾರಿಗೆ ಪಾಕಿಸ್ತಾನ ಸಮನ್ಸ್. ಕಾಶ್ಮೀರ ಕಣಿವೆಯಲ್ಲಿ ಆರದ ಕೋಮದುಳ್ಳೂರಿ, ಸಂಸತ್ತಿನಲ್ಲೂ ಗಲಭೆಯ ಪ್ರತಿಧ್ವನಿ, ರಾಷ್ಟ್ರಪತಿ ಆಳ್ವಿಕೆಗೆ ಮಾಯಾವತಿ ಒತ್ತಾಯ. ತಿರುವನಂತಪುರದಲ್ಲಿ ಸೋಲಾರ್ ಹಗರಣದ ವಿರುದ್ಧ ಪ್ರತಿಭಟನೆ, ಸಿಎಂ ಉಮ್ಮನ್ ಚಾಂಡಿ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ, ರ್ಯಾಲಿಯಲ್ಲಿ ಪಾಲ್ಗೊಂಡ ಮಾಜಿ ಪ್ರಧಾನಿ ದೇವೇಗೌಡ. ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗ. ರಾಜ್ಯ ರಾಜಕೀಯದಲ್ಲಿ ಯಾರು ಮಿತ್ರರು ಯಾರು ಶತ್ರುರು ಅನ್ನೋಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ 6 ವರ್ಷಗಳ ನಂತರ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಒಂದೇ ಹಾರಕ್ಕೆ ಕೊರಳೊಡ್ಡಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ಸೂಚನೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರದ ಉಪಚುನಾವಣೆಯ ಪ್ರಚಾರ ಕಾವು ಬಹಳಷ್ಟು ಬಿರುಸು ಪಡ್ಕೊಳ್ತದೆ. ಮತ್ತೊಂದು ಕಡೆ ರಮ್ಯಾ ಇವತ್ತು ಪ್ರಚಾರವನ್ನು ಆರಂಭ ಮಾಡಿದರೆ, ಅದು ಕಣ್ಣೀರಿನ ಮೂಲಕ ಕ್ಯಾಂಪೇನ್ ಅನ್ನು ಶುರು ಮಾಡಿದರೆ. ಇವೆಲ್ಲವನ್ನೂ ಕೂಡ ನಾನು ಚರ್ಚೆ ಮಾಡ್ತೇನೆ. ಆದರೆ ವಿಶೇಷವಾಗಿ ರಾಜ್ಯ ರಾಜಕಾರಣ, ಈ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ರೀತಿ ಅಯೋಮಯ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಒಂದು ರೀತಿ ಅಡ್ಡಗೋಡೆ ಮೇಲೆ ರಾಜಕಾರಣ, ಯಾರ ಉಳಿವಿಗಾಗಿ ಈ ಒಂದು ರೀತಿಯ ಮೈತ್ರಿಗಳು, ಒಪ್ಪಂದಗಳು ಒಂದು ರೀತಿ ಕನ್ಫ್ಯೂಷನ್ ಮಾಡಿಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಒಂದು ವಿಚಾರ. ಈ ವಿಚಾರವನ್ನು ಚರ್ಚೆ ಮಾಡ್ತೇನೆ. ನಮ್ಮ ಸ್ಟುಡಿಯೋದಲ್ಲಿ ಹಲವು ಗಣ್ಯರಿದ್ದಾರೆ. ಸೊ ಇದಕ್ಕೆ ಮೊದಲು ಒಂದು ವಿಶೇಷವಾಗಿರ್ತಕ್ಕಂಥದ್ದು ರಮ್ಯಾ ನಟಿ. ಆದರೆ ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದ ರಂಗೇರ್ತಾ ಇದೆ. ರಮ್ಯಾ ಇವತ್ತು ಪ್ರಚಾರವನ್ನು ಸ್ಟಾರ್ಟ್ ಮಾಡಿದರೆ, ಅದು ಕಣ್ಣೀರಿನ ಮೂಲಕ ಪ್ಯಾಕೇಜ್ ಬಿಡ್ಕೊಂಬರೋಣ. ಸ್ಯಾಂಡಲ್ವುಡ್ ಕ್ವೀನ್ ನಟಿ ರಮ್ಯಾ ಹೀಗೆ ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ. ಮಂಡ್ಯ ಲೋಕಸಭೆಯ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಿದ ದಿನವೇ ತಮ್ಮ ಸಾಕು ತಂದೆಯನ್ನ ಕಳೆದುಕೊಂಡು ರಮ್ಯಾ ಆಘಾತಗೊಂಡಿದ್ದಾರೆ. ಕಣದಿಂದ ಹಿಂದೆ ಸರಿಯಲು ನಿರ್ಧರಿಸಿದ್ದ ರಮ್ಯಾ ಕಾಂಗ್ರೆಸ್ ಮುಖಂಡರ ಒತ್ತಡಕ್ಕೆ ಮಣಿದು ಇವತ್ತು ಪ್ರಚಾರಕ್ಕೆ ಆಗಮಿಸಿದರು. ಬೆಂಗಳೂರಿನಿಂದ ಮಂಡ್ಯಕ್ಕೆ ಆಗಮಿಸಿ ಹೋಟೆಲ್ ಒಂದರಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದರು. ಈ ವೇಳೆ ಸಚಿವ ಎಚ್.ಸಿ. ಮಹಾದೇವಪ್ಪ ಹಾಗೂ ಮಂಜುಳಾ ನಾಯ್ಡು ಅವರ ಜೊತೆಗಿದ್ದರು. ಈ ವೇಳೆ ಅವರು ಭಾವುಕರಾಗಿದ್ದರು. ಇನ್ನು 12 ಗಂಟೆ ವೇಳೆಗೆ ರಮ್ಯಾ ಸಚಿವ ಅಂಬರೀಶ್ ಜೊತೆ ನಗರದ ಕಾಳಿಕಾಂಬಾ ದೇವಸ್ಥಾನಕ್ಕೆ ಆಗಮಿಸಿದರು. ಬಹಿರಂಗ ಪ್ರಚಾರ ಆರಂಭಿಸುವುದಕ್ಕಿಂತ ಮೊದಲು ಪೂಜೆ ಸಲ್ಲಿಸಿದರು. ಪೂಜೆ ಸಲ್ಲಿಸಿ ಮೆರವಣಿಗೆ ಹೊರಟ ರಮ್ಯಾ ವಾಹನ ಏರುತ್ತಿದ್ದಂತೆ ಜನರತ್ತ ಕೈ ಮುಗಿಯುತ್ತಲೇ ಕಣ್ಣೀರಿಟ್ಟರು. ಕಾಳಿಕಾಂಬಾ ದೇವಸ್ಥಾನದಿಂದ ಹೀಗೆ ಶುರುವಾದ ರಮ್ಯಾ ರೋಡ್ ಶೋ ಪೇಟೆ ಬೀದಿ, ಆನೆಕೆರೆ ಬೀದಿ, ಹೊಳಲು ಸೇರಿದಂತೆ ಮಂಡ್ಯದ ಬೀದಿ ಬೀದಿಯಲ್ಲೂ ಮುಂದುವರೆದಿತ್ತು. ರಮ್ಯಾ ಹೋದಲ್ಲಿ ಬಂದಲ್ಲಿ ಜನರೆಲ್ಲ ಜಮಾಯಿಸ್ತಾ ಇದ್ರು. ರಮ್ಯಾ ಮಾತ್ರ ಮೌನವಾಗಿ ಎಲ್ಲರತ್ತ ಕೈ ಮುಗಿದು ನಿಂತಿದ್ರು. ರಮ್ಯಾ ಪರವಾಗಿ ಸಚಿವ ಅಂಬರೀಶ್ ಮತಯಾಚನೆ ಮಾಡ್ತಿದ್ರು. ಇಷ್ಟು ವರ್ಷ ಸಾಕಿ ತಂದೆ ಇಲ್ಲ ಅಂದಾಗ ಅವಳಿಗೂ ಒಂದು ಸ್ವಲ್ಪ ರೈಟ್ ಹ್ಯಾಂಡ್ ಹೋದಂಗೇನೆ ಆತು ಅಂದ್ರೆ ನೋವಲ್ಲಿ ಇದ್ದೇ ಇರ್ತದೆ. ಬಟ್ ಆದರೂ ನಮಗೂ ವಿಧಿಯಿಲ್ಲ, ಅವ್ರಿಗೂ ಪಾಪ ಬೇರೆ ಪರಿಸ್ಥಿತಿ ಒಂಥರ ಈ ರೀತಿ ಇರೋದ್ರಿಂದ ಅವರು ಬಂದಿದ್ದಾರೆ. ಜನ ಆಶೀರ್ವಾದ ಮಾಡಲಿ, ಮಂಡ್ಯ ಜನತೆಗೆ ಒಳ್ಳೇದಾಗಲಿ ಅಷ್ಟೆ. ಹೀಗೇನೆ ಮಂಡ್ಯದ ಬೀದಿ ಬೀದಿಗಳಲ್ಲಿ ಭರ್ಜರಿ ಪ್ರಚಾರ ನಡೀತು. ಸಚಿವ ಅಂಬರೀಶ್ ಬೇರೆ ಕೆಲಸದ ನಿಮಿತ್ತ ಮಧ್ಯಾಹ್ನದ ನಂತರ ವಾಹನ ಇಳಿದು ಕಾರ್ಯಕರ್ತರ ಬೈಕ್ ಒಂದರಲ್ಲಿ ತೆರಳಿದರು. ಸಂಜೆ 6 ಗಂಟೆ ವೇಳೆಗೆ ಶುಗರ್ ಟೌನ್ನಲ್ಲಿ ಇವತ್ತಿನ ಪ್ರಚಾರಕ್ಕೆ ತೆರೆ ಬಿದ್ದಿತು. ನನಗೂ ವಯಸ್ಸಿಲ್ಲ, ನಿಮ್ಮ ಅಣ್ಣಿನ ಋಣ ತೀರಿಸ್ಕೊಳ್ಳಿಕ್ಕೆ ನನಗೆ ಅವಕಾಶ ಬೇಕು, ನನ್ನ ಆಸೆ ಇತ್ತು, ಅದಕ್ಕೋಸ್ಕರ ನಾನು ನಿಂತಿದ್ದೀನಿ. ಎಲ್ಲಿಯೂ ಮಾತನಾಡದ ರಮ್ಯಾ ಮೌನವಾಗಿ ಮತಯಾಚಿಸಿದರು. ಇನ್ನು ಇವತ್ತು ಕೂಡ ಮಂಡ್ಯ ಕಾಂಗ್ರೆಸ್ ಭಿನ್ನಮತ ಬಹಿರಂಗವಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆತ್ಮಾನಂದ ರಮ್ಯಾ ಪ್ರಚಾರದಲ್ಲಿ ಕಾಣಿಸಿಕೊಳ್ಳಲಿಲ್ಲ.
ಒಟ್ಟಾರೆ ಸದಾ ಮುಗುಳ್ನಗುತ್ತಿದ್ದ, ವಿವಾದಕ್ಕೆ ತುತ್ತಾದಾಗ ಸ್ಫೋಟಕ ಮಾತನಾಡ್ತಾ ಇದ್ದ ರಮ್ಯಾ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನ ಮತದಾರರ ಮನಗೆಲ್ಲುತ್ತಾ ಕಾಲವೇ ಉತ್ತರಿಸಲಿದೆ. ಮಂಡ್ಯದಿಂದ ಮಂಜುನಾಥ್ ಜೊತೆ ಅರವಿಂದ್ ಬಿರಾದಾರ್, ಸುವರ್ಣ ನ್ಯೂಸ್. ಇದು ಸಕ್ಕರೆ ನಾಡಿನಲ್ಲಿ ಪ್ರಚಾರದ ವೈಖರಿ. ಆದರೆ ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಗೌಡರ ಕಾಳಗ ಬಹಳ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಸಹೋದರ, ಮತ್ತೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ಪತ್ನಿ ನಡುವಿನ ಜಿದ್ದಾಜಿದ್ದಿ ಬಹಳಷ್ಟು ಬಿರುಸಾಗಿದೆ. ಇವತ್ತು ಕೂಡ ಪ್ರಚಾರದ ವೈಖರಿ ಬಹಳ ಬಿರುಸಾಗಿತ್ತು. ಸಿಎಂ ಸಿದ್ದರಾಮಯ್ಯ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದು ಕಡೆ ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಕೂಡ ಪ್ರಚಾರದಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ. ಆ ಒಂದು ಡಿಟೇಲ್ ರಿಪೋರ್ಟ್ ನೋಡ್ಕೊಂಬರೋಣ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಉಪಚುನಾವಣೆ ಅಖಾಡ ರಂಗೇರಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಪ್ರಚಾರ ಕಣಕ್ಕೆ ಧುಮುಕಿದ್ದಾರೆ. ಚನ್ನಪಟ್ಟಣ ಬಳಿಯ ಕೋಡಂಬಳ್ಳಿ ಹೋಬಳಿಯಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಪರವಾಗಿ ಸಿಎಂ ಮತಬೇಟೆ ನಡೆಸಿದರು. ಕಾಂಗ್ರೆಸ್ ಮುಖಂಡರಾದ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಇಬ್ರಾಹಿಂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಶಾಸಕರಾಗಿ ರಾರಾಜಿಸ್ತಾ ಇದ್ದಾರೆ. ನಮ್ಮ ಸರ್ಕಾರಕ್ಕೆ 5 ವರ್ಷ ತೊಂದರೆ ಇಲ್ಲ, ನಾವು ಬೇರೆಯವ್ರ ಪುಟ್ಟ್ಯಾಗ ಕೈ ಹಾಕೋದು ಇಲ್ಲ, ನಮ್ಮ ಪುಟ್ಟ್ಯಾಗ ಯಾರು ಕೈ ಹಾಕಕ್ ನಾವು ಬಿಡೋದು ಇಲ್ಲ. ಬರಕ್ ತುಂಬಾ ಜನ ಅವ್ರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೂ ನಾವು ಆತರ ಪಡ್ತಾ ಇಲ್ಲ. ಕೋಡಂಬಳ್ಳಿ ಅಷ್ಟೇ ಅಲ್ಲದೆ ಇವತ್ತು ಚನ್ನಪಟ್ಟಣದಲ್ಲಿಯೂ ಸಿದ್ದರಾಮಯ್ಯ ಮತಯಾಚನೆ ನಡೆಸಿದ್ರು. ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ ಅವರು ಕುಮಾರಸ್ವಾಮಿಯಿಂದಾಗಿ ಉಪಚುನಾವಣೆ ಎದುರಾಗಿದೆ ಅಂತ ಹರಿಹಾಯ್ದರು. ಕುಮಾರಸ್ವಾಮಿ ಅವರು ಲೋಕಸಭೆಗೆ ನಿಂತ್ಕೋತಾರೆ, ಅಲ್ಲಿ ಅವ್ರಿಗೆ ಏನಾದ್ರು ಅಧಿಕಾರ ಸಿಗ್ತದೆ ಅಂತ ನೋಡ್ತಾರೆ. ಹೋಗಿ ಸಮ್ಮಿಶ್ರ ವ್ಯವಸ್ಥೆ ಒಳಗಡೆ ಏನಾದ್ರು ಸಿಗ್ತದ ಅಂತಕ್ಕಂಥದ್ದು ಅಲ್ಲೋಗಿ ನೋಡ್ತಾರೆ. ಅಲ್ಲೇನು ಸಿಕ್ಲಿಲ್ಲ, ಇಲ್ಲೇನಾದ್ರು ಸಿಗ್ತದ ಕರ್ನಾಟಕದಲ್ಲಿ ಅಂತ ಇಲ್ಲಿ ಬರ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಕೊಂಡಿದ್ರು ಸರಿ ಪಾಪ. ಇನ್ನು ಕಾಂಗ್ರೆಸ್ಗೆ ತಡೆತಟ್ಟಿರೋ ಜೆಡಿಎಸ್ ಕೂಡ ಪ್ರಚಾರ ಬಿರುಸುಗೊಳಿಸಿದೆ. ಇವತ್ತು ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಕುಣಿಗಲ್ ತಾಲೂಕಿನ ಕೆಂಚನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು. ಜೆಡಿಎಸ್ ಮುಖಂಡರಾದ ಡಿ ನಾಗರಾಜಯ್ಯ, ಎಂಟಿ ಕೃಷ್ಣಪ್ಪ ಅನಿತಾ ಕುಮಾರಸ್ವಾಮಿ ಜೊತೆ ಪ್ರಚಾರದಲ್ಲಿ ಭಾಗಿಯಾಗಿದ್ದರು. ಪುತ್ರಿದುರ್ಗ ಹೋಬಳಿಯಲ್ಲಿ ಅನಿತಾ ಮೆರವಣಿಗೆ ಮೂಲಕ ಮತಯಾಚನೆ ನಡೆಸಿದರು. ಅಂದರೆ ಈ ತಾಲೂಕಿನಲ್ಲಿ ಹಿಂದೆ ಕುಮಾರಸ್ವಾಮಿ ಅವರಿಗೆ ಹೆಚ್ಚು ಬಹುಮತ ಕೊಟ್ಟಿದ್ರು. ಅಷ್ಟೇ ವಿಶ್ವಾಸ ಇದೆ ಜನಕ್ಕೆ, ಹಾಗೆ ಇವ್ರಿಗೂ ಅಷ್ಟೇ ವಿಶ್ವಾಸ ಇದೆ, ನಂಬಿಕೆ ಇದೆ ಜನರು, ಇಲ್ಲಿನ ಜನರ ಬಗ್ಗೆ. ಹಾಗೆ ಇದನ್ನ ಪ್ರತಿಪಕ್ಷದವರು ಇಲ್ಸಲದ ಅಪಪ್ರಚಾರ ಮಾಡ್ತಾರೆ. ಇಲ್ಲ ಜನ ಏನ್ ಮಾತಾಡ್ತಾ ಇಲ್ಲ, ಪ್ರತಿಪಕ್ಷದವರು ಅಪಪ್ರಚಾರ ಮಾಡ್ತಿರೋದು. ಒಟ್ಟಾರೆ ಉಪಸಮರದ ಅಖಾಡ ರಂಗೇರಿದೆ. ಎರಡೂ ಪಕ್ಷಗಳ ಮುಖಂಡರು ಅಖಾಡಕ್ಕೆ ಇಳಿದಿರೋದ್ರಿಂದ ಪ್ರಚಾರದ ಹೋರಾಟ ಇವತ್ತು ಚುರುಕಾಗಿತ್ತು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸೊ ಅಂತೂ ಇಂತೂ ಅಂತಿಮವಾಗಿ ಬೇಡವಾದ ಲೋಕಸಭಾ ಉಪಚುನಾವಣೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ಬಿರುಸಿನಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅಖಾಡದಲ್ಲಿ ಇರದೇ ಪ್ರಚಾರ ಮಾಡುವಂಥ ಸ್ಥಿತಿಗೆ ಬಂದಂಥ ಬಿಜೆಪಿಯ ನಿಲುವೇನು, ಇನ್ನು KJP ಯಾರ ಕೈ ಹಿಡಿಯುತ್ತೆ, ಇನ್ನು ಯೋಗೇಶ್ವರ್ ಯಾರ ಜೊತೆಗೆ ಕೈ ಜೋಡಿಸ್ತಾರೆ, ಇವೆಲ್ಲವೂ ಕೂಡ ಕುತೂಹಲ. ಆದರೆ ಒಂದಂತೂ ಸ್ಪಷ್ಟ, JDS ಕಾಂಗ್ರೆಸ್ ಒಂದು ರೀತಿ ಅಯೋಮಯದ ಸ್ಥಿತಿಯಲ್ಲಿದ್ದಾವೆ. ಯಾರು ಬೆಂಬಲ ತಗೋಬೇಕು, ಯಾರು ತಗೋಬಾರ್ದು ಅನ್ನೋದು. ಸೊ ಅಯೋಮಯ ರಾಜಕಾರಣ ರಾಜ್ಯದಲ್ಲಿ ಶುರುವಾಗಿದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು